ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಆಧ್ಯಾತ್ಮಿಕ ಚಿಂತಕರು, ಅದರ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕಾಗುತ್ತೆ ಎಲ್ಲರೂ ಕೂಡ. ತಿಥಿರ್ವಿಷ್ಣುಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳಂತ ಕರೆಯಬಹುದು. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ನೋಡಿ, ಈ ಪಂಚಾಂಗ ಕೇಳಿಸ್ಕೊಳ್ಳುವುದರಿಂದ ನಮಗೆ ಅನೇಕ ಫಲ ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಇದರ ಜೊತೆ ಪಂಚಾಂಗ ಪಠಣವನ್ನು ಮಾಡುವಂಥ ಅಂದರೆ ಹೇಳಿದ್ರು ಕೂಡ ಆ ದಿನ ಅಭಿವೃದ್ಧಿ ಆಗುತ್ತೆ. ನೀವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಅಂದ್ಕೊಂಡಿರ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ. ಇನ್ನು ಈ ದಿನದ ಪಂಚಾಂಗವನ್ನು ನೋಡೋಣ. ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಗಿಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ. ನೋಡಿ, ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿರುವಂಥದ್ದು. ಶುಕ್ಲ ಪಕ್ಷ ಈ ದಿನ ಗುರುವಾರ ತೃತೀಯ ಬಂದಿರುವಂಥ ಆರ್ಧ ನಕ್ಷತ್ರ ಶೂಲ ಯೋಗ ತೈತುಲ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೋಬಹುದಾಗಿದೆ. ಇದರೊಟ್ಟಿಗೆ ನಾವು ಈ ದಿನದ ರಾಹುಕಾಲ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ನೋಡಿ, ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕಂದ್ರೆ ನಾವು ಶುಭ ವಾರ ಆಗಲಿ ಅಥವಾ ಶುಭ ನಕ್ಷತ್ರವನ್ನು ಶುಭ ತಿಥಿಯನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಈ ದಿನದಲ್ಲಿ ಶುಭ ಸಮಯವನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಅದರೊಟ್ಟಿಗೆ ಅಶುಭ ಸಮಯ ಅಂತ ನೋಡಿ, ಈಗ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ. ಇದನ್ನ ರಾಹುಕಾಲ 1 ಗಂಟೆ 53 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 5 ಗಂಟೆ 53 ನಿಮಿಷದಿಂದ 7 ಗಂಟೆ 29 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಇದನ್ನ 9 ಗಂಟೆ 5 ನಿಮಿಷದಿಂದ 10 ಗಂಟೆ 41 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಇದನ್ನು 4 ಗಂಟೆ 23 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತ ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ, ಇದನ್ನು ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 53 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 43 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ರು. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಮಂಜುಳಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಂಜುಳಾ? ನನ್ನ ತಮ್ಮನ ಬಗ್ಗೆ ಕೇಳಬೇಕು. ನಿಮ್ಮ ತಮ್ಮನ ಹೆಸರು? ಮಾದೇಶ್ ಸ್ವಾಮಿ. ಮಾದೇಶ್ ಸ್ವಾಮಿ. ಹಾ. ಅವರ ಡೇಟ್ ಆಫ್ ಬರ್ತ್? ಅವ್ರ ಡೇಟ್ ಆಫ್ ಬರ್ತ್ ಬಂದು 7/3/95. 7/3/95 ಬೆಳಿಗ್ಗೆ 5 ಗಂಟೆ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಮಂಡ್ಯ. ಮಂಡ್ಯ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದುವೆ ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ. ನಮಸ್ತೆ ಅಮ್ಮ. ನಮಸ್ತೆ. ಮದುವೆ ವಿಚಾರ ಅಂತ ಬಂದಾಗ ನೋಡಿ, ಒಂದು ಜಾತಕವನ್ನು ನೋಡಿದಾಗ ನೀವು ಸಾಮಾನ್ಯವಾಗಿ ಎಲ್ಲಾದರೂ ಜಾತಕ ನೋಡ್ಕೊಂಡಿರ್ತೀರಾ. ಆದರೆ ಇವ್ರಿಗೆ ಜಾತಕ ಪ್ರಕಾರ ಕುಜದೋಷ ಅಂತ ಹೇಳಿರ್ತಾರೆ ನಿಮಗೆ. ಈ ಕುಜ ದೋಷಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀರಮ್ಮ? ಇಲ್ಲ, ಯಾರು ಹೇಳಿಲ್ಲ. ಓಕೆ. ನೋಡಿ, ಇದು ಜಾತಕದಲ್ಲಿ ಏನಾಗುತ್ತೆ, ಕುಜದೋಷ ಅಂತ ಇರುವಂಥದ್ದು. ಅವರು ಒಂದ್ಸರಿ ಕಾಳಹಸ್ತ್ರೇಷನ್ಗೆ ಹೋಗ್ಬರಕ್ಕೆ ಹೇಳಿ. ಒಂದ್ಸರಿ ಈಗ ಶುಕ್ಲ ಪಕ್ಷದಲ್ಲಿ ನೋಡಿ, ಈಗ ಅಮಾವಾಸ್ಯೆ ನಂತರ ಈಗ ಶುಕ್ಲ ಪಕ್ಷ ಇರುತ್ತೆ. ಇವಾಗ ಶುಕ್ಲ ಪಕ್ಷ ನಡೀತಿರುವಂಥದ್ದು. ಈ 15 ದಿನಗಳ ಕಾಲದಲ್ಲಿ ನೀವು ಯಾವಾಗಾದ್ರೂ ಈಗ ರಾಹುಕಾಲ ಪೂಜೆ ಅಂತ ಮಾಡ್ತಾ ಇರ್ತಾರೆ ಇಲ್ಲಿ ಕಾಳಹಸ್ತ್ರಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಪೂಜೆ ಮಾಡಿಸ್ಕೊಂಡು, ಅಲ್ಲಿ ರಾಹುಕೇತು ಶಾಂತಿ ಮಾಡ್ತಾರೆ. ಹಾಗಾಗಿ ಅದೊಂದು ಪೂಜೆ ಮಾಡಿಸ್ಕೊಂಡು ಬಂದ ನಂತರ ಏನಾಗುತ್ತೆ, ನೀವು ಒಂದು ಕುಜದೋಷಕ್ಕೆ ಸಂಬಂಧಪಟ್ಟಂತಹ ಪೂಜೆ ಮನೇಲಿ ಮಾಡಿಸ್ಬೇಕು ನೀವು. ಯಾಕಂದರೆ ಮನೆಯಲ್ಲಿ ಆ ಒಂದು ಪೂಜೆ ಆದ ನಂತರ ಅವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳಾಗಲಿ ತೊಂದರೆಗಳಿಂದ ಅವ್ರು ಮುಕ್ತಿ ಆಗುತ್ತೆ. ಇನ್ನೇನು ಜಾತಕ ರೀತಿ ಯಾವುದೂ ದೋಷ ಇಲ್ಲ, ಒಳ್ಳೆಯ ಅವ್ರಿಗೆ ಹೆಣ್ಣು ಕೂಡ ಸಿಗುತ್ತೆ. ಆದರೆ ಒಂದೊಂದು ಕುಜದೋಷ ಪರಿಹಾರ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತಮ್ಮ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ಸೂಚಿಸ್ತಾರೆ. ಇದೀಗ ದ್ವಾದಶ ರಾಶಿಗಳ ಒಂದು ಫಲಾನುಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಗುರುಜಿಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ದಿನ ಗುರುವಾರ ತುಂಬ ವಿಶೇಷವಾಗಿರುವಂತಹ ವಾರ ಇವತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ, ಯಾರೆಲ್ಲ ಇವಾಗ ತುಂಬ ವಿಶೇಷವಾಗಿರುವಂಥ ದಿನಗಳು ಮಕ್ಕಳ ಈ ಶಾಲೆ ಪ್ರಾರಂಭ ಆಗಿರುವಂಥ ದಿನಗಳಲ್ಲಿ ಇವತ್ತು ತುಂಬ ವಿಶೇಷ ಆಗಿರುತ್ತೆ. ನೋಡಿ, ಇವತ್ತು ಗುರುವಾರ ಪ್ರಾರಂಭ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗಲಿ, ಅಥವಾ ಕೆಲವರು ಮಕ್ಕಳು ಈ ಸ್ಕೂಲ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ, ಅಥವಾ ಎಜುಕೇಷನಲ್ಲಿ ಹಿಂದೆ ಉಳಿತಾ ಇರ್ತಾರೆ, ಅಂಥವ್ರಿಗೆ ಈ ದಿನ ಮನೆಯಲ್ಲಿ ತಂದೆ ತಾಯಿಗಳು ಮಾಡುವಂತಹ ತಂತ್ರವನ್ನು ನಾನು ಇನ್ನು ಕಡೆಯದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಹಳೆಯ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಯವರು ನಿರುದ್ಯೋಗಿಗಳಂತ ಕರಿತೀವಿ. ಚೆನ್ನಾಗಿ ಎಜುಕೇಷನ್ ಇರುತ್ತೆ, ಅವರಿಗೆ ಆ ಉದ್ಯೋಗ ಮಾಡುವಂತಹ ಅವು ಎಲ್ಲ ಎಬಿಲಿಟಿ ಇದ್ರೂ ಕೂಡ ಕೆಲವರಿಗೆ ಆ ಉದ್ಯೋಗಗಳಿರಲ್ಲ, ಮನೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ಅವ್ರಿಗೆ ಬೇಕಾಗಿರುವಂತಹ ಕೆಲಸ ಸಿಗ್ತಾ ಇರಲ್ಲ, ಅಥವಾ ಇರೋವಂಥ ಕೆಲಸ ಮಾಡಲಿಕ್ಕೆ ಅವರಿಗೆ ಸುಮ್ಮನೆ ಮಾನಸಿಕವಾಗಿ ಕೆಲವರು ಕುಗ್ಗಿ ಹೋಗ್ತಾ ಇರ್ತಾರೆ, ಇಷ್ಟ ಇರಲ್ಲ. ಅಂಥವ್ರಿಗೆ ನೋಡಿ ಇವತ್ತು ಸ್ನೇಹಿತರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಉದ್ಯೋಗದ ನಿಮಿತ್ತ ನೀವೇನಾದರೂ ಇವತ್ತು ಚರ್ಚೆ ಮಾಡಿದಾಗ, ನಿಮ್ಮ ಸಹಪಾಠಿಗಳ ಜೊತೆ ನೀವು ಚರ್ಚೆ ಮಾಡಿದಾಗ ನಿಮಗೆ ಉದ್ಯೋಗದ ನಿಮಿತ್ತ ಇದನ್ನ ಅನುಕೂಲ ಆಗುವಂತಹ ಸಂಭವ ಕೂಡ ಇರುವಂಥದ್ದು ಮೇಷರಾಶಿಯವರಿಗೆ. ಇನ್ನು ಆದಾಯದಲ್ಲಿ ಅಡೆತಡೆಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಆದಾಯ ವಿಷಯದಲ್ಲಿ ಕೂಡ ಸ್ವಲ್ಪ ಜಾಗೃತರಾಗಿರಬೇಕು. ಅಡೆತಡೆಗಳು ಉಂಟಾಗುವಂಥದ್ದು ಅಥವಾ ಕೆಲಸ ಕಾರ್ಯ ಆಗದಲ್ಲೇ ಇರುವಂಥದ್ದು ಇದೆಲ್ಲ ಕೂಡ ಆಗುತ್ತೆ ಮೇಷರಾಶಿಯವರಿಗೆ ಈ ದಿನ. ಹಾಗಾಗಿ ಜಾತಕ ಫಲದಲ್ಲಿ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು, ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೋಡಬೇಕಾಗುತ್ತೆ, ಅದ್ರ ಕಡೆ ಗಮನವನ್ನು ಕೊಡಬೇಕು, ಅಥವಾ ಬೇಜವಾಬ್ದಾರಿತನದಿಂದ ನೀವು ದೂರ ಇರಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ನೋಡಿ, ನೀವು ಬೇಜವಾಬ್ದಾರಿತನ ತೋರಿಸಿದ್ರೆ ಇವಾಗ ಹಾಗಾಗಿ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಮೇಷರಾಶಿ ಯಾರೆಲ್ಲ ಇದ್ರೆ ಈ ಆದಾಯದ ಕಡೆ ಗಮನವನ್ನು ಕೊಡಿ, ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಏರುಪೇರು ಉಂಟಾಗುವಂತಹ ಸಂಭವ ಕೂಡ ಇರುವಂಥದ್ದು. ವೃಷಭ ರಾಶಿಯವರು ಕೂಡ ವ್ಯಾಪಾರದ ಕಡೆ ಗಮನವನ್ನು ಕೊಡಬೇಕು. ಏರುಪೇರು ಉಂಟಾಗುತ್ತೋ, ಲಾಭ ಆಗ್ಬೋದು ಅಥವಾ ನಷ್ಟ ಆಗ್ಬೋದು. ಏರುಪೇರು ಆದರೂ ಕೂಡ ನೀವು ದಿಗ್ಭ್ರಮೆಗೊಳ್ಬಾರ್ದು, ಅಥವಾ ವ್ಯಾಪಾರದಲ್ಲಿ ಏನು ಹಿನ್ನಡೆ ಆಯಿತು ಅಂತೇಳಿ ನೀವು ತೊಂದರೆಗೆ ಒಳಗಾಗುವಂತಹ ಏನು ತೊಂದರೆ ತಗೋಬಾರ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಹೆಚ್ಚಿನ ಒಂದು ಜಾಗೃತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮ್ಮ ವ್ಯಾಪಾರದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ಬೋದು. ದೂರದ ಪ್ರಯಾಣದ ಕೆಲಸ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ. ನೋಡಿ, ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ, ಈ ದಿನ ನಿಮಗೆ ಪ್ರಯಾಣದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಕೆಲವೊಬ್ಬರು ನೋಡಿ, ದೂರದ ಏನೋ ಪ್ರಯಾಣ ಇರುತ್ತೆ, ಎಲ್ಲೋ ಬೇರೆ ಕಡೆ ಹೋಗಿ ನಿಮ್ಮ ಕೆಲಸ ಕಾರ್ಯ ಆಗಬೇಕು ಅಂತ ಇದ್ದರೆ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಅಷ್ಟು ದೂರ ಹೋಗ್ಬೇಕಾ, ನನಗೆ ಕೆಲಸ ಆಗುತ್ತಾ ಆಗಲ್ವ ಅಂತ. ಆ ರೀತಿ ಏನಿಲ್ಲ. ಈ ದಿವಸ ವೃಷಭ ರಾಶಿಯವರಿಗೆ ನಿಮ್ಮ ಪ್ರಯಾಣದಲ್ಲಿ ಅನುಕೂಲ ಇದೆ, ಅದರ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಪ್ರಯಾಣ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಪ್ರಯಾಣದಲ್ಲಿ ಕೂಡ ನಿಮಗೆ ದೂರದ ಪ್ರಯಾಣದಲ್ಲಿ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೀವು ಇದನ್ನು ಪಡಿತೀರ ಅಂತ ಹೇಳುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಲೇವಾದೇವಿ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಬೇಕು. ಲೇವಾದೇವಿ ವ್ಯವಹಾರ ಮಾಡಿಕೊಳ್ಳುವಂಥವ್ರಿಗೆ ಇದನ್ನು ವಿಶೇಷವಾಗಿರುವಂಥದ್ದು ಅನಿರೀಕ್ಷಿತ ಲಾಭ ಅಂತ ನೋಡಿ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಈ ಲೇವಾದೇವಿ ವ್ಯವಹಾರ ಯಾರೆಲ್ಲ ಮಾಡ್ತಾ ಇರ್ತೀರ ನೋಡಿ ಮಿಥುನ ರಾಶಿಯವರು, ಕೆಲವರಿಗೆ ಏನೋ ಒಂದು ಹಿಂದಿನ ದಿನಗಳಲ್ಲಿ ಕೆಲವೊಂದು ತೊಂದರೆ ಆಗಿರ್ಬೋದು, ಅಥವಾ ಹಣ ಬರದೇ ಇರ್ಬೋದು. ಕೆಲವೊಂದು ವ್ಯಾಪಾರ ಚೆನ್ನಾಗಿರುತ್ತೆ, ವ್ಯವಹಾರ ಆಗಿರುತ್ತೆ, ಧನಾಗಮನದ ನಿರೀಕ್ಷೆ ಇರಲ್ಲ ನಿಮಗೆ. ನೋಡಿ, ಇವತ್ತು ಅನಿರೀಕ್ಷಿತವಾಗಿ ಕೂಡ ನಿಮಗೆ ಹಣ ಬರುವಂತಹ ಮುನ್ಸೂಚನೆ ಇರುವಂಥದ್ದು. ಇನ್ನು ಉದ್ಯೋಗದಲ್ಲಿ ಬದಲಾವಣೆ ಕೂಡ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಉದ್ಯೋಗದಲ್ಲಿ ಬದಲಾವಣೆ ಇರುವಂಥದ್ದು. ನೋಡಿ, ಏನಾದರೂ ನಿಮಗೆ ಕಷ್ಟ ಆಗ್ತಾ ಇತ್ತು ಉದ್ಯೋಗ ಕ್ಷೇತ್ರದಲ್ಲಿ, ಅಥವಾ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಇಲ್ಲ ಬೇರೆ ಏನೋ ಒಂದು ಕೆಲಸ ಮಾಡಬೇಕು, ಯಾವುದೋ ಒಂದು ಉದ್ಯೋಗ ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂದ್ಕೊಳ್ಳೋರಿಗೆ ಇದರ ಶುಭ ದಿನ ಅಂತ ಹೇಳ್ಬೋದು. ಗುರುವಾರ ಆಗಿರೋದ್ರಿಂದ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಕುಲ ಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು ಮಾಡಿಕೊಂಡು ಮುನ್ನುಗ್ಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಇದನ್ನು ಪಡಿಬೋದು ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಹಿತಶತ್ರುಗಳಿಂದ ದೂರ ಇರಬೇಕಾಗುತ್ತೆ. ಯಾರೆಲ್ಲ ಕಟಕ ರಾಶಿಗಳು ಇದ್ದರೆ ನೋಡಿ, ಹಿತಶತ್ರುಗಳು ಅಂತ ಕರಿತೀವಿ, ನಮ್ಮ ಜೊತೆಲೇ ಇರ್ತಾರೆ, ಅವರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಜಾಗೃತರಾಗಿರಬೇಕು, ದೂರ ಇರಬೇಕು ಅಂತ ಹೇಳ್ತಾ ಇದೆ. ಯಾವುದೇ ಒಂದು ವ್ಯವಹಾರ ಏನಾದರೂ ಮಾಡ್ಕೊಳ್ಳುವಾಗ ಅವ್ರ ಜೊತೆ ಬೇಡ ಅಂತ ಹೇಳ್ತಾ ಇದ್ದೀವಿ. ಅವರಿಂದ ಸ್ವಲ್ಪ ದೂರ ಇರೋದು ನೋಡ್ಕೊಳ್ಳಿ ಇವತ್ತು. ಇನ್ನು ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕಾಗುತ್ತೆ. ಕಟಕ ರಾಶಿಯವರು ಯಾರಿದ್ದಾರೆ ನೋಡಿ, ಜಾಗೃತರಾಗಿರಬೇಕು ಇವತ್ತು. ಸುಮ್ಮನೆ ಕೋಪ ಮಾಡ್ಕೊಳ್ಳುವಂಥದ್ದು, ಯಾಕಂದರೆ ಕೋಪ ಮಾಡ್ಕೊಳ್ತಾ ಇತ್ತಂದರೆ ಕೆಲಸ ಕಾರ್ಯಗಳಾಗಲ್ಲ ಅಂತ ಹೇಳುತ್ತೆ. ಅವಾಗ ಮಾತು ಬೇರೆ ಥರ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಇದರಿಂದ ಅನುಕೂಲ ಅಂತ ಹೇಳ್ತಿದ್ದು. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಕಟಕ ರಾಶಿಯವರಿಗೆ ನೋಡಿ ಇವತ್ತು. ಹಾಗಾಗಿ ಕುಟುಂಬದಲ್ಲೇ ಜವಾಬ್ದಾರಿ ಹೆಚ್ಚಾದಂತೆಲ್ಲ ನಿಮಗೆ ಕೂಡ ವೈಯಕ್ತಿಕವಾಗಿ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ
ಕುಟುಂಬದವರನ್ನೆಲ್ಲರನ್ನು ಕೂಡ ನೀವು ನೋಡ್ಕೊಳ್ಬೇಕು ಅಂಥದ್ದು, ಅಥವಾ ನಿಮ್ಮಿಂದ ಕುಟುಂಬಕ್ಕೆ ಒಂದು ಅನುಕೂಲಗಳಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಹಿತಶತ್ರುಗಳಿಂದ ದೂರ ಇರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಕುಟುಂಬದ ಕಡೆ ಗಮನವನ್ನು ಕೊಡಿ, ನಿಮಗೆ ಅನುಕೂಲದ ಸಾಧ್ಯತೆ ಇರುವಂಥದ್ದು ಕೂಡ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಯಾರೆಲ್ಲ ಸಿಂಹರಾಶಿಯವರು ಸ್ವಲ್ಪ ನಿಮ್ಮ ಒಂದು ಕ್ಷೇತ್ರದಲ್ಲಿ, ಕೆಲವೊಬ್ಬರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಕೆಲವರು ಓನ್ ಬಿಸ್ನೆಸ್ ಮಾಡ್ಕೊಂಡಿರ್ತೀರಾ, ಆ ಒಂದು ಸ್ಥಳದಲ್ಲಿ ಸ್ವಲ್ಪ ನಿಮಗೆ ಒತ್ತಡ ಜಾಸ್ತಿ ಆಗುವಂಥದ್ದು, ಆ ವರ್ಕ್ ಪ್ರೆಷರ್ ಅಂತಾರೆ ಅದೆಲ್ಲದು ಜಾಸ್ತಿ ಆಗುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ನೀವು ಕೆಲಸ ಒತ್ತಡ ಜಾಸ್ತಿ ಆಯಿತು ಅಂದರೆ ಕೆಲಸ ಬಿಡಲಿಕ್ಕಾಗಲ್ವಲ್ಲ, ಅದನ್ನು ನಿಭಾಯಿಸುವಂತಹ ಶಕ್ತಿ ಅಥವಾ ನಿಮ್ಮ ಮನಸ್ಸನ್ನು ದೃಢ ಮಾಡಿಕೊಂಡಾಗ ನಿಮಗೆ ಅನುಕೂಲಗಳನ್ನು ನೋಡ್ಬೋದು. ಸಿಂಹರಾಶಿಯವರು ಇನ್ನು ಬರಬೇಕಾದ ಬಾಕಿಯನ್ನು ಕೂಡ ಕೈ ಸೇರುತ್ತೆ ಅಂತೆ. ಹಣದ ವಿಚಾರವಾಗಿ ಒಳ್ಳೆಯದಿದೆ. ಸಿಂಹರಾಶಿಯವರಿಗೆ ಏನಾದರೂ ಹಣದ ವಿಚಾರವಾಗಿ ಮೋಸ ಹೋಗಿರುವಂಥದ್ದು, ಅಥವಾ ಯಾರಿಗಾದರೂ ಹಣ ಕೊಟ್ಟಿರುವಂಥದ್ದು, ಕೊಡ್ತಾ ಇರಲ್ಲ, ಈ ಥರ ಪೀಡಿಸ್ತಾ ಇರ್ತಾರೆ, ಹಣ ಕೊಡ್ತಾ ಬೇಕಾಗಿರುತ್ತೆ, ನಿಮಗೇನೋ ಒಂದು ಕಷ್ಟದಲ್ಲಿರ್ತೀರಾ, ಯಾರಿಗೋ ಕಷ್ಟ ಅಂತ ನೀವು ಹಣ ಕೊಟ್ಟಿರ್ತಾರೆ, ಅದು ಬರ್ತಾ ಇರಲ್ಲ, ಅದು ಇವತ್ತು ಬರುವಂತಹ ಮುನ್ಸೂಚನೆ ಕೂಡ ಇದೆ ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದೆ ನೋಡಿದಾಗ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕಾಗುತ್ತೆ. ಯಾರೆಲ್ಲ ಕನ್ಯಾ ರಾಶಿಯವರಿದ್ದಾರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರಗಳು ನೋಡ್ಕೊಳ್ಬೇಕು, ಬೇರೆ ಕೆಲಸಗಳು ಈ ದಿನ ಅವಶ್ಯಕತೆಗಳಿಲ್ಲ. ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೆ ಒಳ್ಳೆ ದಿನ. ಕುಟುಂಬದಲ್ಲಿ ಪೂಜೆ ಪುನಸ್ಕಾರಗಳ ಬಗ್ಗೆ ಯೋಚನೆ ಮಾಡ್ತೀರಾ. ಇದನ್ನ ಪೂಜೆ ಪುನಸ್ಕಾರಗಳು ನಡೆಯುವಂತಹ ಮುನ್ಸೂಚನೆ ಕೂಡ ಇರುವಂಥದ್ದು ಇದನ್ನ ಕನ್ಯಾ ರಾಶಿಯವರಿಗೆ. ಗುರುಗಳೇ, ತುಲಾರಾಶಿಯ ಫಲಾನುಫಲ ಹೇಗಿದೆ? ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇರುವಂಥದ್ದು. ನೋಡಿ, ತುಲಾರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು ಹಣದ ವಿಚಾರವಾಗಿ. ನೋಡಿ, ಹಣ ಹೆಚ್ಚು ಖರ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಜಾತಕ ಫಲದಲ್ಲಿ ಹಣದ ವಿಚಾರವಾಗಿ ತೊಂದರೆ ಅಂದಾಗ ಏನು ಮಾಡಬೇಕಾಗುತ್ತೆ, ಇವತ್ತು ಯಾರಿಗಾದ್ರೂ ಹಣ ಕೊಡುವಂಥ ವಿಚಾರದಲ್ಲಿನೋ ಅಥವಾ ಯಾರತ್ರನಾದರೂ ಹಣ ತೆಗೆದುಕೊಳ್ಳುವಂಥ ವಿಚಾರನೋ, ಈ ಯಾವುದೇ ವಿಚಾರನ, ಈ ವ್ಯವಹಾರಗಳನ್ನು, ಹಣದ ವಿಚಾರವಾಗಿರುವಂತಹ ವ್ಯವಹಾರಗಳನ್ನು ಈ ದಿನ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಇನ್ನು ದಿನಪೂರ್ತಿ ಸಮಯ ವ್ಯರ್ಥ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಯಾರೆಲ್ಲ ತುಲಾರಾಶಿಗಳಿದ್ರೆ ಇವತ್ತು ದಿನಪೂರ್ತಿ ಸಮಯ ವ್ಯರ್ಥ ಅಂತ ಇದೆ. ಆದರೆ ನೋಡಿ, ಅದನ್ನು ಆ ರೀತಿ ಜಾತಕ ಪರಿಚಯದಾಗ ನೀವೇನು ಮಾಡಬೇಕು ಅಂತ ಸಮಯನ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಕೆಲವೊಂದು ವಿಚಾರಗಳಿಗೆ ಆ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ, ನಿಮಗೆ ಅನುಕೂಲಗಳು ಕೂಡ ಆಗುವಂಥದ್ದು. ಇನ್ನು ಹಿತೈಷಿಗಳಿಂದ ಕೂಡ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಹಿತೈಷಿಗಳು ಅಂತೇಳಿ ನಿಮ್ಮ ಒಳ್ಳೆಯದು ಬಯಸ್ತಾ ಇರ್ತಾರೆ, ಅಂಥವರಿಂದ ನಿಮಗೆ ಇದನ್ನ ಒಳ್ಳೆಯ ಬೆಂಬಲ ಸಿಗುತ್ತೆ. ನೀವು ಏನು ಕನಸು ಕಟ್ಕೊಂಡಿರ್ತೀರಾ ಆ ಒಂದು ವಿಚಾರಗಳಿಗೆ ನಿಮಗೆ ಅನುಕೂಲ ಕೂಡ ಇದನ್ನು ಆಗುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ ಕೆಲಸದ ನಿಮಿತ್ತ, ನೋಡಿ ಕೆಲಸದ ಸ್ಥಳಗಳಲ್ಲಿ ಬದಲಾವಣೆ ಸಾಧ್ಯತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಕೆಲವೊಬ್ಬರು ನೋಡಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ, ಆದರೆ ಸುಮ್ಮನೆ ವಿನಾಕಾರಣ ನಿಮಗೆ ಗೊತ್ತಿಲ್ಲದಿರೋ ಬದಲಾವಣೆ ಕೂಡ ಆಗ್ಬಿಡುತ್ತೆ. ಹಾಗಾಗಿ ಅದ್ರ ಕಡೆ ಗಮನವನ್ನು ಕೊಡಬೇಕು. ಅಥವಾ ಕೆಲವ್ರಿಗೆ ಏನಾದರೂ ಬದಲಾವಣೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿತ್ತು, ನಮಗೆ ಈ ದಿನ ಇಲ್ಲ, ಕೆಲಸ ಇಲ್ಲ, ಅವಶ್ಯಕತೆ ಇಲ್ಲ, ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ಕೊಂಡವ್ರಿಗೂ ಕೂಡ ಇದನ್ನು ಒಳ್ಳೆ ದಿನ ಇವತ್ತು ಅದ್ರ ಕಡೆ ಗಮನವನ್ನು ಕೊಡಿ, ಅದ್ರ ಕಡೆ ನೀವು ಚರ್ಚೆಯನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇದು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಇವತ್ತು ಅಭಿವೃದ್ಧಿಯ ಸಂಕೇತ ಇದೆ ನಿಮಗೆ. ಇವತ್ತು ಯಾವುದೋ ಒಂದು ವ್ಯವಹಾರ ಮಾಡ್ಕೊಳ್ಳಿ. ಕೆಲವೊಂದು ವಿಚಾರದಲ್ಲಿ ವ್ಯವಹಾರ ಮಾಡಿಕೊಳ್ಳುವಾಗ ತಪ್ಪಾಗಿರುತ್ತೆ ಹಿಂದಿನ ದಿನಗಳಲ್ಲಿ, ಅಥವಾ ಏನೋ ನಷ್ಟ ಹೊಂದಿರ್ತೀರಾ, ಅವೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಪರಿಹಾರ ಸಿಗುವಂಥದ್ದು. ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ವೃಶ್ಚಿಕ ರಾಶಿಯವರಿಗೆ ಇನ್ನು ಅನಗತ್ಯ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ವ್ಯವಹಾರದಲ್ಲಿ ಚೆನ್ನಾಗಿದೆ, ವ್ಯಾಪಾರ ಮಾಡ್ಕೊಳ್ಬೋದು, ವ್ಯವಹಾರ ಮಾಡ್ಕೊಳ್ಬೋದು, ಆದರೆ ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ವಿನಾಕಾರಣ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೇನೋ ಅಥವಾ ಹಣವನ್ನು ದುಂದು ವೆಚ್ಚ ಅಂತ ಹೇಳ್ತಾರೆ, ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಸಾಲ ಮಾಡುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾರೆಲ್ಲ ಧನುರಾಶಿಯವರಿದ್ದೀರಾ ಗಮನದಲ್ಲಿಟ್ಕೊಳ್ಳಿ, ಸಾಲ ಮಾಡುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ. ಸಾಲದ ವಿಚಾರವಾಗಿ ದೂರ ಇರಬೇಕಾಗುತ್ತೆ ಇವತ್ತು, ಯಾಕಂದರೆ ಬೇಡ ಅಂತ ಹೇಳುವಂಥದ್ದು. ಋಣಬಾಧೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದೆ. ಸಾಲದ ವಿಚಾರವಾಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತದೆ. ಇವತ್ತಿನ ಸಾಲದ ವಿಚಾರವಾಗಿ ಅದೇನು ಮಾತುಕತೆ ಬೇಡ ಅಂತ ಹೇಳ್ತಾ ಇದೆ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಧನುರಾಶಿಗಳು ಇರ್ತೀರಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ. ನೋಡಿ, ಕೆಲವೊಬ್ಬರು ಆ ವಿದೇಶಕ್ಕೆ ಹೋಗಬೇಕು ಅಂತ ನೋಡ್ತಾ ಇರ್ತಾರೆ, ಅಥವಾ ಅಲ್ಲಿ ಏನೋ ಒಂದು ವ್ಯವಹಾರ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇರ್ತಾರೆ. ಇನ್ನು ಕೆಲವರು ಎಜುಕೇಷನಿಗೆ ನೋಡ್ತಾ ಇರ್ತಾರೆ, ಓದಬೇಕು, ಸ್ಟಡಿ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಇದನ್ನು ಅದರ ಕಡೆ ಗಮನವನ್ನು ಕೊಡಬೇಕು, ಅದರ ಕಡೆ ವ್ಯವಹಾರಗಳು ಮಾಡ್ಕೊಳ್ಳುವಂಥದ್ದು, ಅಥವಾ ವಿದೇಶದ ಸಂಬಂಧಪಟ್ಟಂತಹ ಮಾತುಕತೆ ಮಾಡಿಕೊಳ್ಳುವಂಥದ್ದು, ಅದರಿಂದ ನಿಮಗೆ ಅಭಿವೃದ್ಧಿ ಕೂಡ ಆಗುತ್ತೆ ಈ ದಿನ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಈ ದಿನ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಯವರಿದ್ರೆ ಒಳ್ಳೆ ದಿನ. ನಿಮ್ಮ ಹಣ ಏನು ಗಳಿಸ್ಕೊಂಡಿರ್ತೀರಾ, ತುಂಬ ಕಷ್ಟಪಟ್ಟು ಎಲ್ಲೋ ಒಂದು ಸ್ವಲ್ಪ ಹಣನೋ ಅಥವಾ ಒಂದು ಆಸ್ತಿನೋ ಏನೋ ಒಂದು ನೀವು ಸಂಗ್ರಹ ಮಾಡ್ಕೊಂಡಿರ್ತೀರ, ಅದು ಇನ್ನೂ ದುಪ್ಪಟ್ಟಾಗುವಂಥದ್ದು, ಸ್ವಲ್ಪ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಣದ ವಿಚಾರವಾಗಿ ತುಂಬ ಇವತ್ತು ಅನುಕೂಲ ಕೂಡ ನಿಮ್ಗೆ ಇರುವಂಥದ್ದು. ಸಂಗ್ರಹವಾದ ಸಂಪತ್ತು ಅಂತೇಳಿ ಹಣ ಒಂದೇ ಅಲ್ಲ, ಆಸ್ತಿ ಆಗ್ಬೋದು, ಒಡವೆಗಳಾಗ್ಬೋದು, ಬಟ್ಟೆಗಳಾಗ್ಬೋದು, ವಸ್ತ್ರಗಳಾಗ್ಬೋದು,
ಇವೆಲ್ಲದರಿಂದನೂ ಕೂಡ ನಿಮಗೆ ಅನುಕೂಲದ ಸಾಧ್ಯತೆ ಇರುವಂಥದ್ದು, ಇನ್ನು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಈ ದಿನ ಮಕರ ರಾಶಿಯವರಿಗೆ. ಇನ್ನು ವಿವಾಹಕ್ಕೆ ಅಡೆತಡೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಮಕರ ರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಕೆಲವರು ಏನೋ ಇಲ್ಲ ಒಂದು ಇಷ್ಟಪಟ್ಟಿರ್ತೀರಾ, ಯಾರನ್ನೋ ಇಷ್ಟಪಟ್ಟು ಅಥವಾ ಮದುವೆಗೆ ನೋಡ್ತಾ ಇರ್ತೀರಾ, ಅಥವಾ ಮದುವೆ ಕೂಡಿರುತ್ತೆ, ಅದಕ್ಕೆ ಅಡೆತಡೆಗಳು ಬರುವಂಥದ್ದು, ಯಾರೋ ಮೂರನೇ ವ್ಯಕ್ತಿಯಿಂದ ಅಡೆತಡೆಗಳು ಬರುವಂಥದ್ದು, ಅಥವಾ ವಿನಾಕಾರಣ ನೀವು ಏನೋ ತಪ್ಪಿಲ್ಲ ಅಂದ್ರೂ ಕೂಡ ನಿಮ್ಮ ಮೇಲೆ ಆಪಾದನೆ ಬರುವಂಥದ್ದೆಲ್ಲ ಆಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮಾತನಾಡುವಾಗ ಆಗಲಿ, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಮಾಡುವಂಥದ್ದು, ಅಥವಾ ಏನೋ ಒಂದು ಕಾರ್ಯ ಮಾಡುವಾಗ ಆಗಲಿ ಇವತ್ತು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಈ ದಿನ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರಿಗೆ ಒಳ್ಳೆ ದಿನ, ಮಾನಸಿಕವಾಗಿ ನೆಮ್ಮದಿ ಸಿಗಲಿಕ್ಕೆ ಇವತ್ತು ಒಳ್ಳೆ ದಿನ. ಇವತ್ತು ನೋಡಿ ತುಂಬ ಚೆನ್ನಾಗಿ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇರ್ತೀರಾ, ಸ್ವಲ್ಪ ಏನೋ ಕಷ್ಟ ಆಗ್ತಾ ಇರುತ್ತೆ ಈ ದಿನ. ನೋಡಿ ಮಾನಸಿಕ ಕೆಲವರು ತುಂಬ ಚೆನ್ನಾಗಿ ಹಣ ಬರ್ತಾ ಇರುತ್ತೆ, ದುಡ್ಡು ಇರುತ್ತೆ, ಕೆಲಸ ಮಾಡ್ತೀರಾ, ಎಲ್ಲ ಇದ್ರೂ ಕೂಡ ಸ್ವಲ್ಪ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇರ್ತಾರೆ. ಏನೋ ಒಂದು ಸಮಸ್ಯೆ ನಿಮ್ಮಲ್ಲಿ ಇರುತ್ತೆ. ಆ ಸಮಸ್ಯೆಗಳನ್ನು ಈ ದಿನ ಪರಿಹಾರ ಮಾಡ್ಕೊಳ್ಬೇಕು. ಕೆಲವರು ಮನಸ್ಸಲ್ಲಿರೋದು ಕೆಲವರು ಹೇಳ್ತಾ ಇರ್ತಾರೆ, ಏನಾದರೂ ಮನಸ್ಸಲ್ಲಿದ್ದರೆ ಹೇಳ್ಬಿಡಪ್ಪ ಅಂತ ಹೇಳ್ತಾರೆ. ಆ ರೀತಿ ಮನಸ್ಸಲ್ಲಿ ಇರುವುದನ್ನು ಬೇರೆಯವ್ರ ಕಡೆ ಹೇಳ್ಕೊಳ್ಳುವಂಥದ್ದು, ಅಥವಾ ನೀವೇ ಸ್ವಲ್ಪ ಚಿಂತೆ ಮಾಡಿ ಅದ್ರ ಬಗ್ಗೆ, ಆ ಯೋಚನೆ ಮಾಡೋ ಅರ್ಹತೆ ಇದೆಯಾ ಆ ಒಂದು ಸಮಸ್ಯೆಗೆ ಅಂತ. ಆ ಸಮಸ್ಯೆಗಳನ್ನು ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಲಿಕ್ಕೆ ಉತ್ತಮವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು. ಹಾಗಾಗಿ ಇದು ನೆಮ್ಮದಿ ಕಾಣ್ಬೋದು, ಅದನ್ನು ಹೋಗ್ಲಾಡಿಸಿ ನೆಮ್ಮದಿಯನ್ನು ನೀವು ರೂಪಿಸ್ಕೊಳ್ಬೇಕಾಗುತ್ತೆ. ಇದು ಕೆಲವು ಪ್ರಮುಖ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತ ನೋಡಿ. ಯಾವಾಗ ನಮ್ಮ ಕೆಲಸ ಕಾರ್ಯಗಳು ನಾವು ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತೀವಿ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿರ್ಮಲವಾದ ಮನಸ್ಸಿತ್ತು ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ. ಇವತ್ತು ಯಾವುದೋ ಒಂದು ಹಳೆ ಕೆಲಸನಪ್ಪ ಯಾವುದೋ ನಿಂತೋಗಿರುತ್ತೆ ನೋಡಿ, ಅದ್ರ ಕಡೆ ಗಮನ ಕೊಡಿ, ಯಾವುದು ತಲೆ ಕೆಡಿಸ್ಕೊಬೇಡಿ, ಕೆಲಸ ಆಗುತ್ತೆ ಅಂತ ಹೋಗಿ ಇವತ್ತು ಕೆಲಸ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ. ಯಾವುದೇ ಮಾನಸಿಕವಾಗಿ ನಿಮಗೆ ತೊಂದರೆ ಅನುಭವಿಸಿದ್ರು ಕೂಡ ಅವೆಲ್ಲಕ್ಕೂ ಕೂಡ ಪರಿಹಾರ ಸಿಗುವಂತಹ ದಿನ ಆಗುತ್ತೆ. ನೆಮ್ಮದಿ ಕೂಡ ಇರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಕೂಡ ಯಶಸ್ಸನ್ನು ಪಡಿತೀರಾ ಕುಂಭರಾಶಿಯವರು. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಈ ದಿನ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ ಅಂತ ಹೇಳ್ತಾರೆ. ಯಾರೆಲ್ಲ ಮೀನರಾಶಿಗಳು ಇದ್ದಾರೆ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಕೆಲಸ ಕಾರ್ಯದಲ್ಲಿ ಪರಿಶ್ರಮ ಹಾಕಲೇಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಏನೋ ಮನೇಲಿ ಇಟ್ಕೊಂಡು ಕೆಲಸ ಆಗ್ಬೇಕಂದ್ರೆ ಆಗಲ್ಲ. ಇವತ್ತು ನೋಡಿ ನಿಮಗೆ ಮೀನರಾಶಿಯವರು ಯಾರಿದ್ದೀರಾ, ಕೆಲಸ ಕಾರ್ಯ ಆಗಬೇಕಾದ್ರೆ ನೀವೇ ಹೋಗಬೇಕಾಗುತ್ತೆ. ಸುಮ್ಮನೆ ಬೇಜವಾಬ್ದಾರಿತನ ಮಾಡುವಂಥದ್ದು, ಸೋಂಬೇರಿತನ ಮಾಡುವಂಥದ್ದು. ಯಾಕಂದರೆ ಇವಾಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಶನಿ 7.7 ನಡೀತಾ ಇರುತ್ತೆ. ಇದರದ್ದು ಏನಾಗುತ್ತೆ, ಬೇಜವಾಬ್ದಾರಿತನ, ಸೋಂಬೇರಿತನ ಇದೆಲ್ಲವೂ ಕೂಡ ಇರುತ್ತೆ. ಇದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಜಾತಕ ಫಲದಲ್ಲಿ ಇದೆ ಅಂತೇಳಿ ಅದೇನೇ ಆಗಲ್ಲ. ನಾವು ಯಾವಾಗ ಜಾತಕ ಒಂದು ತೋರಿಸುತ್ತಷ್ಟೇ ನಮಗೆ ಮಾರ್ಗ ಗೋಚರ ಆಗುವಂಥದ್ದು ಅಷ್ಟೇ. ನಿಮಗೆ ಇವತ್ತು ಏನಿದೆ ಮಾರ್ಗ ಗೋಚರ ಮೀನರಾಶಿಯವರಿಗೆ ಹೇಳ್ತಿರುವಂಥದ್ದು, ಇವತ್ತು ಕಠಿಣ ಪರಿಶ್ರಮದ ಅಗತ್ಯ ಇದೆ ಅಂತ ನಿಮಗೆ ಜಾತಕ ಫಲದಲ್ಲಿ ಇದೆ. ಹಂಗಂತ ನಾವು ಪರಿಶ್ರಮ ಹಾಕಬೇಕಲ್ಲಿ. ಪರಿಶ್ರಮ ಹಾಕಿದ್ರೇ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಏನೋ ನಾವು ಮನೇಲಿ ಇದ್ಬಿಟ್ಟು ಕೆಲಸ ಅಲ್ಲಿ ಆಗ್ತಾ ಇಲ್ಲ ಅಂತಂದರೆ ಅದು ಹಂಗೆ ಇರುತ್ತೆ, ಆಗಲ್ಲ ಕೆಲಸ. ಆ ರೀತಿಯಲ್ಲಿ ಆಗುತ್ತೆ ನೋಡ್ಕೊಳ್ಳಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಕೂಡ ಪ್ರಗತಿ ಆಗುತ್ತೆ. ನೀವು ಕೆಲಸಕ್ಕೆ ನೀವು ಹೋಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರುವಂಥದ್ದು, ಕೆಲಸ ಕಾರ್ಯಗಳಲ್ಲೂ ಮುನ್ನುಗ್ಗುತ್ತೆ. ನೀವಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಈ ದಿನ ಮಾತ್ರ ಆ ರೀತಿ ಇರುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಇನ್ನು ನಿರೀಕ್ಷಿತ ಫಲ ಕೂಡ ಸಿಗುವಂಥದ್ದು ನೋಡಿ. ಯಾವಾಗ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ತೀವಿ, ನಿರೀಕ್ಷೆ ಇರುತ್ತೆ ನಮಗೊಂದು, ಈ ಕೆಲಸ ಆದರೆ ಈ ರೀತಿ ಇರುತ್ತಪ್ಪ, ಇಷ್ಟು ಲಾಭ ನಮಗೆ ಬರುತ್ತೆ, ಈ ಕೆಲಸ ಈ ರೀತಿಯಲ್ಲಿ ನಮಗೆ ನಿರೀಕ್ಷೆ ಕೆಲವರು ಇಟ್ಕೊಂಡಿರ್ತಾರೆ, ಇಷ್ಟು ಅನುಕೂಲ ಆಗುತ್ತೆ ನಮಗೆ ಅಂತ. ಆ ಅನುಕೂಲವನ್ನು ಪಡಿಲಿಕ್ಕೆ ಇವತ್ತು ಒಳ್ಳೆಯ ಸುಸಂದರ್ಭ, ಸುದಿನ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳು ಕೂಡ ಜಯ ಅಂತ ಹೇಳ್ತಾ ಇದೆ ನೋಡಿ. ಯಾವಾಗ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತೀರಾ ಜಯ ಪ್ರಾಪ್ತಿ ಆಗುತ್ತೆ, ಎಲ್ಲದರಿಂದನೂ ಕೂಡ ಅನುಕೂಲ ಆಗುತ್ತೆ. ಅದರ ಸೋಂಬೇರಿತನವನ್ನು ಬಿಟ್ಟು ಕೆಲಸ ಕಾರ್ಯಗಳನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ. ವೀಕ್ಷಕರೇ, ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರು. ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಇದೀಗ ಧಾರ್ಮಿಕ ಚಿಂತನೆಯ ವಿಭಾಗ. ಗುರುಗಳೇ, ಇವತ್ತು ಯಾವ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುವಂಥದ್ದು. ಯಾಕಂದರೆ ತೃತೀಯ ಇರುತ್ತೆ ಇವತ್ತು. ತುಂಬ ವಿಶೇಷವಾಗಿರುವಂತಹ ಗುರುವಾರ ಬಂದಿರುವಂಥದ್ದು, ಶುಕ್ಲ ಪಕ್ಷದ ಗುರುವಾರ. ಏಕೆಂದರೆ ಮಕ್ಕಳ ಎಜುಕೇಷನ್ಗೆ, ಎಲ್ಲರೂ ಕೂಡ ನಾವು ಇವಾಗ ನೋಡಿ ತಂದೆ ತಾಯಿಗಳೆಲ್ಲ ಮಾಡೋದು ಮಕ್ಕಳಿಗೋಸ್ಕರನೇ. ಮಕ್ಕಳಲ್ಲಿ ವಿದ್ಯಾಭ್ಯಾಸ ತುಂಬ ವಿಶೇಷವಾಗಿರಬೇಕಾಗುತ್ತೆ ಈ ದಿನ. ಈಗೆಲ್ಲ ಸ್ಕೂಲು ಕಾಲೇಜ್ಗಳೆಲ್ಲ ಓಪನ್ ಆಗಿದೆ, ಅವಾಗೆಲ್ಲ ಸ್ಕೂಲ್ಗಳಿಗೆ ಮಕ್ಕಳ ಕಳಿಸ್ತಾ ಇರ್ತೀರಾ ಅಲ್ವಾ? ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಗೋಸ್ಕರ ತಂದೆ ತಾಯಿಗಳು ಈ ದಿನ ಮಾಡುವಂತಹ ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ನಾನು. ನೋಡಿ, ಕಡಲೆಕಾಳು, ನಾವು ಬೃಹಸ್ಪತಿಗೆ ಗುರುಗ್ರಹಕ್ಕೆ ನಾವು ಕಡಲೆಕಾಳನ್ನು ನೋಡ್ತೀವಿ. ಈಗ ಸಾಮಾನ್ಯವಾಗಿ ನೋಡಿ, ನಾವು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ತುಂಬ ಚೆನ್ನಾಗಾಗಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂದರೆ ಏನು ಇಂಪಾರ್ಟೆಂಟ್ ಆಗುತ್ತೆ? ಗುರುಗಳು ಇಂಪಾರ್ಟೆಂಟ್ ಆಗುವಂಥದ್ದು ತುಂಬ ಪ್ರಾಮುಖ್ಯತೆ ಇರುತ್ತೆ. ಅವರಿಗೆ ಸಿಗುವಂತಹ ಟೀಚರ್ಸ್ ಯಾವ ರೀತಿ ಇರ್ತಾರೆ, ಅವರಿಂದ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿಗೆ ತುಂಬ ವಿಶೇಷವಾಗಿರುತ್ತೆ. ಹಾಗಾಗಿ ಈ ದಿನ ಆ ಗುರುವಿಗೆ ಸಂಬಂಧಪಟ್ಟಂಥದ್ದು ನೋಡಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ನಮ್ಮ ಹಿಂದಿನಿಂದನೂ ಕೂಡ ಹೇಳ್ಕೊಳ್ತಾ ಬರ್ತಾ ಇರ್ತಾರೆ. ಆ ರೀತಿ ಒಳ್ಳೆಯ ಗುರುಗಳು ಸಿಗಲಿ ಮಕ್ಕಳಿಗೆ.
ಒಳ್ಳೆಯ ಗುರುಗಳಿಂದ ಮಾರ್ಗದರ್ಶನ ಸಿಗಲಿ, ಆ ಮಾರ್ಗದರ್ಶನದಲ್ಲಿ ಮಕ್ಕಳು ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಗುರುವಿಗೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಕಡಲೆಕಾಳನ್ನು ನೆನೆಸಿಡಬೇಕಾಗುತ್ತೆ. ಈಗ ಈ ಒಂದು ಸಮಯದಲ್ಲಿ ಕಡಲೆಕಾಳು ನೆನೆಸಿಟ್ಟು ಸಂಜೆ ಆ ಕಡಲೆಕಾಳನ್ನು ಗಣಪತಿಯ ದೇವಸ್ಥಾನದಲ್ಲಿ, ವಿದ್ಯಾಗಣಪತಿ ಅಂತ ನಾವು ಹೇಳ್ತೀವಿ, ಗಣಪತಿಯ ದೇವಸ್ಥಾನದಲ್ಲಿ ಕಡಲೆಕಾಳಿನ ಒಂದು ಪ್ರಸಾದವನ್ನ ಹಂಚಬೇಕಾಗುತ್ತೆ ನೋಡಿ. ಅಥವಾ ನಿಮ್ಮ ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಯಾವುದೋ ಒಂದು ದೇವಸ್ಥಾನದ ಗಣಪತಿ ದೇವಸ್ಥಾನಕ್ಕೆ ಅವ್ರಿಗೆ ಹೇಳಿದ್ರೆ ಅಲ್ಲಿ ಮಾಡ್ತಾರೆ, ಅವರಿಗೆ ಕೊಟ್ಟು ನಿಮ್ಮ ಒಂದು ಸಂಕಲ್ಪವನ್ನು ಮಾಡಿಸಿ, ಮಕ್ಕಳ ಹೆಸರು, ನಿಮ್ಮದು ಗೋತ್ರ, ನಕ್ಷತ್ರ ಎಲ್ಲವನ್ನು ಕೂಡ ಹೇಳ್ತಾ ಒಂದು ಸಂಕಲ್ಪ ಮಾಡಿ ಪ್ರಸಾದ ವಿತರಣೆಯನ್ನು ಮಾಡಿ ಅಭಿವೃದ್ಧಿ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲಿ. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣ, ಹೋಮ, ಹವನ, ಪೂಜೆಗಳಿಗಾಗಿ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಇದೀಗ ಕಾರ್ಯಕ್ರಮ ಮುಗಿಸುವಂತಹ ಹಂತವನ್ನು ತಲುಪಿದ್ದೇವೆ. ಸಾಕಷ್ಟು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ಗುರುಜಿಗಳು ತಿಳಿಸಿಕೊಟ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.